ಇದ್ರಲ್ಲಿ ಬಹಳಷ್ಟು ಜನ ಹಳೆ ಕೇಸ್ಗಳಿದಾವೆ ಅಂತ ಹೇಳಿದಿರಿ. ನಿಮ್ದು ಇವಾಗ ಸದ್ಯದ ಆಕ್ಟಿವಿಟಿ ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ಲಿಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ, ಕ್ಲೋಸ್ ಮಾಡಬಹುದು. ಆದ್ರೆ ನೀವು ನಿಮ್ಮ ವಾಸ ಮಾಡೋ ಜಾಗಗಳಲ್ಲಿ ನಿಮ್ ಸುತ್ತಮುತ್ತ ಮನೆಯವರು, ಲೋಕಲ್ ಬೀಟ್ ಕಾನ್ಸ್ಟೇಬಲ್, ಇನ್ಸ್ಪೆಕ್ಟರ್ ಎಲ್ಲರೂ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಎಲ್ಲ ಸಾರ್ವಜನಿಕರಿಗೆ 2024 ವರ್ಷಾಂತ್ಯ ಹಾಗೂ 2025ರ ಹೊಸ ವರ್ಷದ ಶುಭಾಶಯಗಳನ್ನು ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ವರ್ಷಾಂತ್ಯ ಮತ್ತು ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ಎಲ್ಲ ಶಾಂತಿಪ್ರಿಯ ನಾಗರಿಕರು ಅತ್ಯಂತ ಶಾಂತಿಯುತವಾಗಿ ಸಂಭ್ರಮಾಚರಣೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಪೊಲೀಸ್ ಇಲಾಖೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಅದರ ಭಾಗವಾಗಿ ಮೊನ್ನೆ ನಾವು ಡ್ರಗ್ ಪೆಡ್ಲರ್ಸ್ ಒಂದು ಪೆರೇಡ್ ಮಾಡಿದ್ವಿ. ನಂತರ ಅವರ ವಿರುದ್ಧ ಪ್ರಿವೆಂಟಿವ್ ಆಕ್ಷನ್ ಅವಶ್ಯಕತೆ ಇದ್ದ ಕಡೆ ಮಾಡಲಿಕ್ಕೆ ಕೂಡ ನಾನು ಸೂಚನೆ ಕೊಟ್ಟಿದ್ದೆ, ಆ ಪ್ರಕಾರ ಮಾಡಿದ್ದಾರೆ. ಅದೇ ರೀತಿ ನಿನ್ನೆ ಕನ್ಸ್ಯೂಮರ್ಸ್ ಪೆರೇಡ್ ಮಾಡಿದ್ವಿ. ಯಾರು ಡ್ರಗ್ ಕನ್ಸಂಪ್ಷನ್ ಅಲ್ಲಿ ಕೇಸಸ್ ಆಗಿದೆ ಅಂತ ಸುಮಾರು 620ಕ್ಕೂ ಹೆಚ್ಚು ಜನರನ್ನ ಕರೆಸಿ ಅವರಿಗೆ ಯಾವುದೇ ರೀತಿ ಮಾದಕ ವಸ್ತುಗಳ ಉಪಯೋಗಕ್ಕೆ ಮುಂದಾಗಬಾರ್ದು ಅಂತಂದು ಎಚ್ಚರಿಕೆಯನ್ನು ನೀಡಿದ್ದೇವೆ. ಮತ್ತೆ ಅವರ ಮೊಬೈಲ್ಗಳು, ಅವ್ರದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಎಲ್ಲ ಚೆಕ್ ಮಾಡೋದ್ರ ಮುಖಾಂತರ ಬಹಳಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು. ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಇರುವಂತಹ ಒಟ್ಟು 1288 ರೌಡಿ ಶೀಟರ್ಗಳ ಪೈಕಿ 820ರಷ್ಟು ರೌಡಿ ಶೀಟರ್ಗಳನ್ನ ಇವತ್ತು ಪೆರೇಡಲ್ಲಿ ಕರ್ಕೊಂಬಂದಿದ್ರು. ಅವರ ಚಟುವಟಿಕೆ ಮತ್ತೆ ಅವ್ರ ಮೇಲೆ ಯಾವ ಕೇಸ್ ಇದೆ, ಅವ್ರ ಮೇಲೆ ಇರುವಂಥ ಕೇಸ್ ಯಾವ ಹಂತದಲ್ಲಿದೆ, ಅವರಿಂದ ಏನಾದರೂ ಕಂಪ್ಲೇಂಟ್ಸು ಅಥವಾ ವಿಕ್ಟಿಮ್ಗಳಿಗೆ, ವಿಟ್ನೆಸಸ್ಗಳಿಗೆ ಏನಾದರೂ ತೊಂದರೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ಠಾಣೆಯಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಇವತ್ತು ಹಾಜರು ಮಾಡಿದ್ರು. ಅವ್ರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಇರಬೇಕು, ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಯಾರ್ದಾದ್ರೂ ಕೇಸಸ್ ಕ್ಲೋಸ್ ಆಗಿ ರೌಡಿ ಶೀಟ್ ಮುಂದುವರಿಸೋ ಅವಶ್ಯಕತೆ ಇಲ್ಲ ಅಂತಂದರೆ ಅಂಥದ್ದು ಕ್ಲೋಸ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅನ್ನುವಂಥದ್ದನ್ನು ಸೂಚನೆ ಮುಖಾಂತರ ಮತ್ತು ಎಚ್ಚರಿಕೆ ಮುಖಾಂತರ ಹೇಳಿದ್ದೇವೆ. ನಮ್ಮಲ್ಲಿರುವಂಥ ಎಲ್ಲ ರೌಡಿ ಶೀಟರ್ಗಳ ಮೇಲೆ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಕೇಸಸ್ ಮಾಡಿದ್ದೇವೆ. ಯಾರಿದರಲ್ಲಿ ಆಕ್ಟಿವ್ ಇದ್ದಾರೆ ಅಂತ ಬಹಳಷ್ಟು ಜನರ ವಿರುದ್ಧ ಎಕ್ಸ್ಟರ್ನಮೆಂಟ್ ಅಂದರೆ ಗಡಿಪಾರನ್ನ 2024ನೇ ಇಸ್ವಿಯಲ್ಲಿ ಕೂಡ ಮಾಡಲಾಗಿತ್ತು. ಅಗತ್ಯ ಬಿದ್ದ ಕಡೆ 25ರಲ್ಲೂ ಕೂಡ ಆ ಒಂದು ಕೆಲಸ ಮುಂದುವರಿಯುತ್ತೆ. ಈಗಾಗಲೇ ಸಾಕಷ್ಟು ಪ್ರಪೋಸಲ್ಸ್ ಅನ್ನ ನಮ್ಮ ಅಧಿಕಾರಿಗಳು ತಯಾರು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದು ಅಗತ್ಯ ಇದೆ ಅಂತಂದು ಅನ್ಸುತ್ತೆ ಅಂಥವ್ರ ವಿರುದ್ಧ ಗಡಿಪಾರು ಅಥವಾ ಗೂಂಡಾ ಆಕ್ಟ್ ಹಾಕುವಂತ ಒಂದು ಪ್ರಕ್ರಿಯೆಯನ್ನು ಕೂಡ ಜಾರಿ ಮಾಡ್ತಾ ಇದ್ದೇವೆ. ಸೊ ಇಷ್ಟಾಗಿಯೂ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಯೂಸ್ ಮಾಡುವಂಥದ್ದು ಇರ್ಬೋದು, ಲಿಕ್ಕರ್ ಪರ್ಮಿಷನ್ಸ್ ಇರ್ಬೋದು, ಅದು ಆಸ್ ಪರ್ ದಿ ಗೈಡ್ಲೈನ್ಸ್ ಆಫ್ ದಿ ಗೌರ್ಮೆಂಟ್ ಏನಿದೆ ಆ ಪ್ರಕಾರ ಇರುತ್ತೆ. ಅದನ್ನು ಯಾರು ವೈಲೇಟ್ ಮಾಡಬಾರ್ದು ಅಂತಂದು ಠಾಣಾವಾರು ನಾವು ಸಭೆಯನ್ನ ಮಾಡಿ ಸಂಬಂಧಪಟ್ಟ ಎಸ್ಟಾಬ್ಲಿಷ್ಮೆಂಟ್ಸ್ಗಳಿಗೆ ಸೂಚನೆಯನ್ನು ಕೊಡುವಂಥ ಕೆಲಸ ಕೂಡ ಮಾಡಿದ್ದೇವೆ. ಅದ್ರ ಜೊತೆಗೆ ಮಹಾನಗರ ಪಾಲಿಕೆಯ ಜೊತೆ ನಾವು ಸಂಪರ್ಕವನ್ನು ಸಾಧಿಸಿ ಅಗತ್ಯ ಇರುವಂಥ ಜಾಗಗಳಲ್ಲಿ CCTV ಏನಾದರೂ ಬೇಕಾದರೆ ಆ ಕೋರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದ ಸಂಪೂರ್ಣ ಅಧಿಕಾರಿ ಸಿಬ್ಬಂದಿಗಳು, ನಮ್ಮ ರಿಸರ್ವ್ ಪೊಲೀಸ್, ಹೋಮ್ ಗಾರ್ಡ್ ಎಲ್ಲ ಸೇರಿ ಸುಮಾರು 2,000 ಜನರ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ಅತ್ಯುತ್ತಮ ತಂಡ ಎರಡೂ ಅವಳಿ ನಗರದಲ್ಲಿ ವರ್ಷಾಂತ್ಯ ಮತ್ತು ವರ್ಷಾಚರಣೆ, ಹೊಸ ವರ್ಷದ ಆಚರಣೆ ಎರಡೂ ಅತ್ಯಂತ ಶಾಂತಿಯುತವಾಗಿ ನಡೆಯೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೇವೆ. ಮತ್ತೆಲ್ಲ ಸಾರ್ವಜನಿಕರು ಶಾಂತಿಯುತವಾಗಿ ಸಂಭ್ರಮಾಚರಣೆಯನ್ನು ಮಾಡಬೇಕು ಅಂತ ಈ ಮೂಲಕ ನಾನು ಎಲ್ಲ ಮಾಧ್ಯಮಗಳ ಮೂಲಕ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇಷ್ಟಾಗಿಯೂ ಎಲ್ಲಾದರೂ ವೈಲೇಷನ್ಸ್ ಆದರೆ ಅಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ನಮ್ಮ 112 ವ್ಯವಸ್ಥೆ ಏನಿದೆ ಈ ಕರ್ನಾಟಕದಲ್ಲಿ ಬಹಳ ಅತ್ಯುತ್ತಮ ವ್ಯವಸ್ಥೆಗಳಲ್ಲಿ ಒಂದು. ನಮ್ಮ ರೆಸ್ಪಾನ್ಸ್ ಟೈಮ್ ಲೆಸ್ ದೆನ್ 5 ಮಿನಿಟ್ಸ್ ಇದೆ, ಅಪ್ರಾಕ್ಸಿಮೇಟ್ಲಿ 5 ಮಿನಿಟ್ಸ್. ಅಂದರೆ ಯಾವುದೇ ಒಂದು 112 ನೀವು ಕರೆ ಮಾಡಿದ ತಕ್ಷಣ ಅದು ಸ್ಥಳಕ್ಕೆ ರೀಚ್ ಆಗೋದು ಅರೌಂಡ್ 5 ಮಿನಿಟ್ಸ್ ಅಷ್ಟೇ ಹಿಡಿಯುತ್ತೆ. ಹಾಗಾಗಿ ಎಲ್ಲಿ ಏನೇ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಇರ್ಬೋದು, ರಸ್ತೆಗಳಲ್ಲಿ ಇರ್ಬೋದು, ನ್ಯೂಸೆನ್ಸ್ ಆದಂಥ ಸಂದರ್ಭದಲ್ಲಿ
ಯಾರೇ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಬಂದ್ರು 112ಗೆ ಕರೆ ಮಾಡಿದ್ರೆ ವಿತಿನ್ 5 ಮಿನಿಟ್ಸ್ ನೀವು ಹೇಳಿದ ಜಾಗಕ್ಕೆ ತಲುಪುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. 20ಕ್ಕೂ ಹೆಚ್ಚು ವಾಹನಗಳು 112 ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ. ಅದಕ್ಕೆ ಹೆಚ್ಚುವರಿಯಾಗಿ ನಮ್ಮ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ತಂಡ, ಅದು 2 ವೀಲರ್ ಮೇಲೆ ಇರ್ಬೋದು, 4 ವೀಲರ್ ಮೇಲೆ ಇರ್ಬೋದು, ಅಥವಾ ಪಿಕೆಟ್ ಪಾಯಿಂಟ್ಸ್ ಇರ್ಬೋದು, ಚೆಕಿಂಗ್ ಪಾಯಿಂಟ್ಸ್ ಇರ್ಬೋದು, ಎಲ್ಲ ಕಡೆ ವರ್ಷಾಂತ್ಯ ಮತ್ತು ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ನಿಯೋಜನೆಗೊಂಡಿರುತ್ತೆ. ಈಗಾಗಲೇ ನಾವು ಡ್ರಂಕ್ ಅಂಡ್ ಡ್ರೈವ್ ಕೇಸ್ಗಳನ್ನ ಹೆಚ್ಚುವರಿಯಾಗಿ ಹಾಕಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ, ಆಗ್ತಾ ಇದ್ದಾರೆ. ಮತ್ತೆ ನಂಬರ್ ಆಫ್ ಕೇಸಸ್ ಕೂಡ ಜಾಸ್ತಿ ರಿಪೋರ್ಟ್ ಆಗ್ತಾ ಇದೆ. ಯಾಕಂದ್ರೆ ವರ್ಷಾಂತ್ಯಕ್ಕೆ ಬಹಳಷ್ಟು ಜನ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಬಂದು ಇಲ್ಲಿ ಸಂಭ್ರಮಾಚರಣೆ ಮಾಡುವಂಥದ್ದು, ಆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಹಂಗಾಗಿ ತಮ್ಮ ವೈಯಕ್ತಿಕ ಸುರಕ್ಷತೆ ಮತ್ತು ರಸ್ತೆ ಮೇಲಿರುವಂತಹ ಪ್ರತಿಯೊಬ್ಬರ ಸುರಕ್ಷತೆಯನ್ನ ಗಮನದಲ್ಲಿಟ್ಕೊಂಡು ಎಲ್ಲ ವಾಹನ ಚಾಲಕರು ಯಾವುದೇ ಕಾರಣಕ್ಕೂ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬಾರದು. ಮತ್ತೆ ಹೆಲ್ಮೆಟ್ ಉಪಯೋಗ ಮಾಡುವಂಥದ್ದು ಇರ್ಬೋದು, ಟ್ರಿಪಲ್ ಡ್ರೈವಿಂಗ್ ಮಾಡದೇ ಇರುವಂಥದ್ದು ಇರ್ಬೋದು, ರಾಂಗ್ ಸೈಡ್ ಮೂವ್ಮೆಂಟ್ ಮಾಡದೇ ಇರುವಂಥದ್ದು ಇರ್ಬೋದು, ಲೇಟ್ ನೈಟ್ ಅನ್ನೆಸೆಸರಿ ಯಾರು ಓಡಾಡದೇ ಇರುವಂಥದ್ದು ಇರ್ಬೋದು, ಅದನ್ನೆಲ್ಲ ಪಾಲನೆ ಮಾಡಬೇಕು ಅಂತ ನಾನು ಈ ಮೂಲಕ ಎಲ್ಲರಿಗೂ ಕೋರ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅಲ್ಲ, ಈಗ ಆಕ್ಟಿವ್ ಇರುವಂಥದ್ದು ಬಹಳಷ್ಟು ಜನ JCಲಿ ಇದ್ದಾರೆ. ಒಂದು ನಾನು ವೆರಿಫೈ ಮಾಡ್ದಂಗೆ, ಯಾಕಂದ್ರೆ ಸ್ಟೇಷನ್ ವೈಸ್ ನಮ್ದೇ ಆದಂತ ಒಂದು ಪಟ್ಟಿ ಇದೆ. ಸಾಕಷ್ಟು ಜನ ಅದರಲ್ಲಿ JC ಇದ್ದಾರೆ. ಮತ್ತೆ ಇನ್ನು ಕೆಲವು ಇವತ್ತು ಕೋರ್ಟ್ ಇರುವಂತದ್ದು ಒಂದೆರಡು ಪ್ರಕರಣಗಳು. ಇದು ಹೊರತುಪಡಿಸಿ ಕೂಡ ಇನ್ನು ನಮ್ಮ CCB ಅವರಿಗೆ ಒಂದಷ್ಟು ಜನನ್ನ ಪಟ್ಟಿ ಕೊಟ್ಟಿದ್ದೇನೆ. ಆ ಪ್ರಮುಖ ಯಾರಿದ್ದಾರೆ ಅವ್ರನ್ನೆಲ್ಲ ವೆರಿಫೈ ಮಾಡ್ಬೇಕು. ರೌಡಿ ಶೀಟರ್ ಇದೆ, ರೌಡಿ ಶೀಟರ್, ಅದರಲ್ಲಿ ಆಕ್ಟಿವ್ ಇನ್ಆಕ್ಟಿವ್ ಎಲ್ಲರನ್ನೂ ಕರ್ಕೊಂಡ್ ಬರ್ಬೇಕು. ಅದ್ರಲ್ಲಿ ಆಕ್ಟಿವ್ ಇರುವಂತವ್ರು ಮತ್ತು ಅವರಿಂದ ಸ್ವಲ್ಪ ಪಬ್ಲಿಕ್ ಸೇಫ್ಟಿಗೆ ಥ್ರೆಟ್ ಇರುವಂತದ್ದು ಯಾವ್ದಿದೆ ಅಂತವ್ರನ್ನ ಕಡ್ಡಾಯವಾಗಿ ಕರ್ಕೊಂಡ್ಲೇ ಬರ್ಬೇಕು ಅಂತ ಸೂಚನೆ ನೀಡಿದ್ದೀನಿ. ಅಷ್ಟಾಗಿ ಇನ್ನು ಯಾರ್ಯಾರನ್ನ ಕರ್ಕೊಂಬಂದಿಲ್ಲ ಅನ್ನೋಂಥದ್ದು ಇವಾಗ ಪಟ್ಟಿ ಮಾಡ್ತೀವಿ. ನಮ್ಮ DCPಗಳು ವೆರಿಫೈ ಮಾಡ್ತಾರೆ. ಅದ್ರ ಇನ್ನು ಯಾರ್ಯಾರು ಬಂದಿಲ್ಲ ಅವ್ರನ್ನು ಇವತ್ತು ನಾಳೆಯಲ್ಲಿ ಕರ್ಸುವಂತ ಕೆಲಸ ಮಾಡ್ತೀವಿ. ಇಲ್ಲ, ಕೆಲವು ಖಂಡಿತ ಏನಾಗುತ್ತೆ, 307, 302 ಆಮೇಲೆ ಅಟ್ರಾಸಿಟಿ ಕೇಸ್ ಇರ್ಬೋದು, ಅಥವಾ ಇದು ಅದರ್ ವೈಲೆಂಟ್ ಅಫೆನ್ಸಸ್, ಮತ್ತೆ ಹೆಣ್ಮಕ್ಳಿಗೆ ಚುಡಾಯಿಸುವಂಥದ್ದು, ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರುವಂಥದ್ದು, ಈ ಥರದ ಸಾಕಷ್ಟು ಪ್ರಕರಣಗಳು ನಮ್ಗೆ ಯಾವ್ಯಾವ ಕೇಸ್ಗಳಲ್ಲಿ ನಾವು ರೌಡಿ ಶೀಟ್ ಓಪನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಬಹಳ ಸ್ಪಷ್ಟವಾದ ಮಾರ್ಗಸೂಚಿ ಇದೆ. ಆ ಪ್ರಕಾರ ಮಾಡಿರ್ತಾರೆ. ಕೆಲವು ಸಂದರ್ಭಕ್ಕೆ ಅದನ್ನ ಓಪನ್ ಮಾಡೋದು ಅಗತ್ಯತೆ ಇದೆ ಅಂತ ಅನ್ಸಿರುತ್ತೆ, ಓಪನ್ ಮಾಡಿರ್ತಾರೆ. ಅಂತವು 6-7 ವರ್ಷ ಆಗಿದೆ, 7-8 ವರ್ಷ ಆಗಿದೆ, ಕೆಲವು 10 ವರ್ಷ ಆಗಿದೆ, ಅಂತವೆಲ್ಲ ಮುಕ್ತಾಯ ಮಾಡೋ ಅಗತ್ಯತೆ ಕಂಡು ಬಂದಿದೆ. ಈಗಾಗಲೇ ಸಾಕಷ್ಟು ಪ್ರಪೋಸಲ್ಸ್ ನಮ್ಮ ಸ್ಟೇಷನ್ಗಳಿಂದ ACP ಅವ್ರಗಳಿಗೆ ಮತ್ತೆ DCP ಹಂತದಲ್ಲಿ ಪರಿಶೀಲನೆಯಲ್ಲಿದೆ. ಯಾವ ಅಗತ್ಯತೆ ಇಲ್ಲ ಅನ್ಸುತ್ತೆ ಅಂತವನ್ನ ಮುಕ್ತಾಯ ಮಾಡ್ತೀವಿ. ಯಾಕಂದ್ರೆ 1288 ಅಂದ್ರೆ ನಮ್ಮ ಸಿಬ್ಬಂದಿಗಳ ಸಂಖ್ಯೆಗಿಂತ ಜಾಸ್ತಿ ಆಯ್ತು. ನಮ್ಮ ಸ್ಟೇಷನ್ ಅಲ್ಲಿರುವಂತ ಸಿಬ್ಬಂದಿಗಳಿಗಿಂತ ಸಂಖ್ಯೆಗಿಂತ ಹೆಚ್ಚು ರೌಡಿ ಶೀಟರ್ ಸಂಖ್ಯೆ ಇದ್ದಾಗ ಅವ್ರದ್ದು ಮೂವ್ಮೆಂಟ್ ಟ್ರ್ಯಾಕ್ ಮಾಡುವಂಥದ್ದೆಲ್ಲ ಕಷ್ಟ ಆಗುತ್ತೆ. ಹಂಗಾಗಿ ಅನಾವಶ್ಯಕವಾಗಿರುವಂಥವು ಯಾವಿದಾವೆ ಅಂತವನ್ನ ಕ್ಲೋಸ್ ಮಾಡ್ಲಿಕ್ಕೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಲಾಗುತ್ತೆ. ಕೆಲವೊಂದು ಹೋಟೆಲ್ಸ್ಗಳು ಪಾರ್ಟಿಯನ್ನ ಕೆಲವೊಂದು ಸಂಘಟನೆಗಳು ಪರ್ಮಿಷನ್ ಕೊಡಬಾರ್ದು, ನೀವು ಅಸಭ್ಯವಾಗಿ ಮತ್ತು ಈಗವಾಗಿ ಸೆಲೆಬ್ರೇಟ್ ಮಾಡಬಹುದು ಅಂತ ಈ ವಾರ್ನಿಂಗ್ ಗಲಾಟೆ ಆಗಿತ್ತು. ಅದಕ್ಕೆ ನಿಯಮಾನುಸಾರ ಆಚರಣೆ ಮಾಡುವಂಥವ್ರಿಗೆ ನಾವು ಅಡ್ಡಿ ಮಾಡೋದಿಲ್ಲ. ನಿಯಮ ಮೀರಿ ಯಾರು ಆಚರಣೆ ಮಾಡಬಾರ್ದು. ಎಲ್ಲೆಲ್ಲಿ ಅನುಮತಿ ಅಗತ್ಯತೆ ಇರುತ್ತೆ ಅಲ್ಲಿ ಅನುಮತಿ ತಗೊಂಡೇ ಆಚರಣೆ ಮಾಡಬೇಕು. ಮತ್ತೆ ಯಾವುದೇ ಸಂದರ್ಭಕ್ಕೂ ಕಾನೂನು ಕೈಗೆತ್ಕೊಳ್ಳುವಂತ ಕೆಲಸ ಯಾರೇ ಮುಂದಾದರೂ ಅವ್ರ ವಿರುದ್ಧ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗತ್ತೆ. ಹೊಸ ವರ್ಷ ಆಚರಣೆ ಇರುವಂಥದ್ದು ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಮಾಡ್ಕೋತಾರೆ. ಅದನ್ನ ಈ ಥರನೇ ಮಾಡಿ ಅಂತ ನಾವು ಹೇಳಕ್ಕಾಗಲ್ಲ. ಆದರೆ ನಿಯಮ ಏನು ಇರುತ್ತೆ, ನಿಯಮ ಮೀರಿ ಯಾರು ಕಾನೂನನ್ನ ಮೀರಿ ಕ್ರಮ ಕೈಗೊಳ್ಳಬಾರ್ದು, ಆಚರಣೆ ಮಾಡಬಾರ್ದು ಅಂತ ಈ ಮೂಲಕ ನಾನು ಹೇಳಿ. ಟೈಮಿಂಗ್ ಏನು ಸರ್? DJ ವಿಚಾರವಾಗಿ ಸರ್ 12 ಗಂಟೆ 10 ಗಂಟೆ ಅಂತ ಕನ್ಫ್ಯೂಸ್ ಇದೆ. ಈಗ DJದು ಬಹಳ ಸ್ಪಷ್ಟವಾಗಿ DJ ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಏನು, ಅದಕ್ಕೆ ಸೌಂಡ್ದು ಮಿತಿ ಇದೆ, ಸಮಯದ ಮಿತಿ ಇದೆ. ಗಣೇಶ ಹಬ್ಬದ ಆಚರಣೆ ಸಂದರ್ಭ ಮತ್ತು ಈದ್ ಮಿಲಾದ್ ಸಂದರ್ಭದಲ್ಲಿ ತಾವೆಲ್ಲ ಇದೇ ಪ್ರಶ್ನೆಗಳು ಎದುರಾದಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಜಿಲ್ಲಾಡಳಿತ 10 ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ. ಆ ಪ್ರಕಾರ ಕ್ಲೋಸ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿತ್ತು. ಬಹಳ ರೆಸ್ಪೆಕ್ಟ್ಫುಲಿ ಎಲ್ಲ ಆಚರಣೆ ಮಾಡ್ತಿದ್ದಂಥವ್ರು 10 ಗಂಟೆಗೆ ಕ್ಲೋಸ್ ಮಾಡೋದು. ಇನ್ಫ್ಯಾಕ್ಟ್ ಎಲ್ಲರೂ 9:30, 9:45 ಅಷ್ಟೊತ್ತಿಗೆ ಕ್ಲೋಸ್ ಮಾಡೋದ್ರ ಮುಖಾಂತರ ನಮಗೆ ಸಹಕರಿಸಿದ್ದನ್ನು ತಾವೆಲ್ಲ ನೋಡಿದ್ದೀರಿ. ಹಂಗಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ನಾನು ಪ್ರತ್ಯೇಕವಾದ ನಿಯಮವನ್ನು ಜಾರಿ ಮಾಡ್ಲಿಕ್ಕೆ ಬರಲ್ಲ. ಹಂಗಾಗಿ 10 ಗಂಟೆಗೆ ಇರುತ್ತೆ ಕ್ಲೋಸ್ ಮಾಡುವಂತ ಸಮಯ, 10 ಗಂಟೆ ಕ್ಲೋಸ್ ಮಾಡಬೇಕು ಅಂತ ಈ ಮೂಲಕ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ
ಇವಾಗ ಯಾರು ವೈಲೇಷನ್ ಮಾಡ್ತಾರೆ ಅದು ಗಮನಕ್ಕೆ ಬಂದ್ರೆ ಕ್ರಮ ಅಲ್ಲ. ಈಗ ನೋಡಿ, ಅದು ಬೇರೆ ಬೇರೆ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಸೌಂಡ್ ಬೇರೆ ಇದೆ, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬೇರೆ ಇದೆ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಲ್ಲಿ ಬೇರೆ ಇದೆ. ನಾನು ಜಿಲ್ಲಾಧಿಕಾರಿಗಳಿಗೆ ಕೂಡ ಮನವಿ ಮಾಡ್ತೀವಿ, ಯಾರದು ಪೊಲ್ಯೂಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಅವರು ಎಲ್ಲೆಲ್ಲಿ ವೈಲೇಷನ್ ಆಗೋ ಸಾಧ್ಯತೆ ಇದೆ ಅನ್ಸುತ್ತೆ ಅಲ್ಲಿ ರ್ಯಾಂಡಮ್ ಆಗಿ ಹೋಗ್ಬಿಟ್ಟು ಅದನ್ನ ವೆರಿಫೈ ಮಾಡಬೇಕು. ಯಾಕಂದ್ರೆ ನಮ್ಮಲ್ಲಿ ಅದು ಯಾವುದು ಎಕ್ವಿಪ್ಮೆಂಟ್ಸ್ ಇರುವಂಥದ್ದು ನನಗೆ ಮಾಹಿತಿ ಇಲ್ಲ. ಅಷ್ಟಾಗಿ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ, ಅವರು ಅದನ್ನ ಎನ್ಫೋರ್ಸ್ ಮಾಡುವಂತ ಕೆಲಸ ಮಾಡ್ತಾರೆ. ಸರ್, ಈಗ ರ್ಯಾಂಡಮ್ ಆಗಿ ಎಲ್ಲಾ ಕಡೆನೂ ವಾಚ್ ಅಂಡ್ ವಾರ್ಡ್ ಚೆಕ್ ಮಾಡುವಂಥದ್ದು, ನಮ್ಮವ್ರ ಮಫ್ತಿಲಿ ಹೋಗುವಂಥದ್ದು ಅದೆಲ್ಲ ಮಾಡ್ತೀವಿ. ನಮ್ದೇ ಆದ ರೀತಿಯಲ್ಲಿ ಅದನ್ನ ರೆಗ್ಯುಲೇಟ್ ಮಾಡುವಂಥದ್ದು, ಯಾವುದೇ ಕಾರಣಕ್ಕೂ ಅದನ್ನ ನಡೆಯದ ರೀತಿಯಲ್ಲಿ ಕಂಟ್ರೋಲ್ ಮಾಡುವಂತ ಪ್ರಯತ್ನಗಳು ನಡೆದಿರುತ್ತೆ. ಅಷ್ಟು ಮೀರಿ ಯಾವ್ದಾದ್ರು ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಬಂದಂತ ಸಂದರ್ಭದಲ್ಲಿ ನಾವು ರೇಡ್ ಮಾಡುವಂಥದ್ದು, ಕೇಸ್ ಮಾಡುವಂಥದ್ದು ಮಾಡ್ಲಿಕ್ಕೆ ಅವಕಾಶ ಇದೆ, ಅದನ್ನ ಮಾಡ್ತೀವಿ. ಸೊ ಈಗಾಗಲೇ ಎಲ್ಲ ಠಾಣಾ ಹಂತದಲ್ಲಿ ಎಲ್ಲ ಹೋಟೆಲ್, ರೆಸ್ಟೋರೆಂಟ್ಸ್, ರೆಸಾರ್ಟ್ಸ್ ಯಾವ್ಯಾವ ಇದಾವೆ ಅಲ್ಲೆಲ್ಲ ಕರೆದು ಸಭೆಯನ್ನ ಮಾಡಿದ್ದಾರೆ, ಬಹಳ ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದಾರೆ. ಅದು ಮೀರಿ ಏನಾದರೂ ನಡೆದಿರುವಂತದ್ದು ಗಮನಕ್ಕೆ ಬಂದ್ರೆ ಖಂಡಿತ ಕೇಸ್ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ. ಹೋಟೆಲ್, ಅಂಗಡಿ ಮುಂಗಟ್ಟುಗಳಿಗೆ ಕೂಡ ಸಮಯ ಈಗಾಗಲೇ ಸೂಚನೆ ನೀಡಲಾಗಿದೆ, ಆ ಪ್ರಕಾರ ನಡ್ಕೋಬೇಕಾಗುತ್ತೆ. ವೈಲೇಷನ್ಗೆ ಅವಕಾಶ ಇಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಹಂಗಾಗಿ ವೈಲೇಷನ್ ಮಾಡಬಾರ್ದು ಅಂತ ನಾವೆಲ್ಲ ಎಸ್ಟಾಬ್ಲಿಷ್ಮೆಂಟ್ಗಳು ಕೂಡ ಈ ಮೂಲಕ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಮತ್ತೆ ಆಚರಣೆಯಲ್ಲಿ ಭಾಗಿಯಾದಾಗ ಮಾತ್ರ ಅದು ನಿಜವಾದ ಸಂಭ್ರಮಾಚರಣೆ ಅಂತ ಕರೆಸ್ಕೊಳ್ಳುತ್ತೆ. ಹಂಗಾಗಿ ಸುಮ್ಮನೆ ಸೌಂಡ್ ಹಾಕೊಂಡು ಕುಣಿಯುವಂಥದ್ದು ಅಷ್ಟೇ ಹಬ್ಬ ಅಲ್ಲ, ಸಂಭ್ರಮಾಚರಣೆ ಅಲ್ಲ. ಹಂಗಾಗಿ ಯಾವ ರೀತಿ ನಮ್ಮ ಗಣೇಶ ಹಬ್ಬದ ಆಚರಣೆಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು, ಹೆಣ್ಮಕ್ಳು, ಪುಟ್ಟ ಪುಟ್ಟ ಮಕ್ಕಳು ಎಲ್ಲ ಬಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರು, ಮಾದರಿ ಸಂಭ್ರಮಾಚರಣೆಯನ್ನ ಹುಬ್ಳಿ, ಧಾರವಾಡದಲ್ಲಿ ಎಲ್ಲರೂ ಆಚರಿಸಬೇಕು ಅಂತ ನಾನು ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ.